ಸೊ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಫೋರ್ತ್ ಸೆಮ್ ಬಿ ಕಾಮ್ನ ಅಮಾಲ್ಗಮೇಷನ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಕಂಪನೀಸ್ ಪ್ರಾಬ್ಲಮ್ನ ನಾನಿವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಾಬ್ಲಮ್ಮು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಂದು ಸರಿ ಪ್ರಾಬ್ಲಮ್ನ ಓದ್ಬಿಡ್ತೀನಿ, ಒಂದು ಸರಿ ನೋಡ್ಕೊಳ್ಳಿ. ದ ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಪಿ ಲಿಮಿಟೆಡ್ ಆ್ಯಂಡ್ ಎಸ್ ಲಿಮಿಟೆಡ್ ಆ್ಯಸ್ ಆನ್ 31st March 2023. ಸೊ ಈ ಬ್ಯಾಲೆನ್ಸ್ ಶೀಟು ಎರಡು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಪಿ ಆ್ಯಂಡ್ ಎಸ್. ಸೊ ಇದೆಲ್ಲನೂ ಕೂಡ ಏನಾಗುತ್ತೆ, ಲಯಬಿಲಿಟೀಸ್ ಆಗುತ್ತೆ, ಇದೆಲ್ಲ ಅಸೆಟ್ಸ್ ಆಗುತ್ತೆ. ಎರಡು ಕಂಪ್ನಿದು ಬ್ಯಾಲೆನ್ಸಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ ಐ ಆಮ್ ಕಮಿಂಗ್ ಟು ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟಲ್ಲಿ ಪಿ ಲಿಮಿಟೆಡ್ ಟೇಕ್ಸ್ ಓವರ್ ಎಸ್ ಲಿಮಿಟೆಡ್, ಅಂದರೆ ಪಿ ಲಿಮಿಟೆಡ್ಡು ಎಸ್ ಲಿಮಿಟೆಡ್ನ ಪರ್ಚೇಸ್ ಮಾಡ್ತಿದೆ ಅಂತ ಅರ್ಥ. ಸೊ ಪಿ ಲಿಮಿಟೆಡ್ ಏನಾಗುತ್ತೆ, ಬೈಯಿಂಗ್ ಕಂಪ್ನಿ ಆಗುತ್ತೆ. ಎಸ್ ಲಿಮಿಟೆಡ್ ಏನಾಗುತ್ತೆ, ಸೆಲ್ಲಿಂಗ್ ಕಂಪ್ನಿ ಆಗುತ್ತೆ. ಸೊ ಪಿ ಲಿಮಿಟೆಡ್ ಟೇಕ್ಸ್ ಓವರ್ ಎಸ್ ಲಿಮಿಟೆಡ್ ಆನ್ 1st April 2023. ಸೊ ಪಿ ಲಿಮಿಟೆಡ್ ಡಿಸ್ಚಾರ್ಜಸ್ ದ ಪರ್ಚೇಸ್ ಕನ್ಸಿಡರೇಷನ್ ಆಸ್ ಫಾಲೋಸ್, ಅಂದರೆ ಪಿ ಲಿಮಿಟೆಡ್ ಎಸ್ ಲಿಮಿಟೆಡ್ಗೆ ಪರ್ಚೇಸ್ ಕನ್ಸಿಡರೇಷನ್ನ ಯಾವ್ಯಾವ ರೀತಿಯಲ್ಲಿ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇಶ್ಯೂಡ್ 35,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಪಾರ್ ಟು ದ ಈಕ್ವಿಟಿ ಶೇರ್ಸ್ ಆಫ್ ಎಸ್ ಲಿಮಿಟೆಡ್. ಅಂದರೆ 35,000 ಈಕ್ವಿಟಿ ಶೇರ್ಸನ್ನು ₹10 ಥರ ಪಾರ್ ವ್ಯಾಲ್ಯೂ, ಅಂದರೆ ಪಾರ್ ವ್ಯಾಲ್ಯೂ ಅಂದರೆ ಫೇಸ್ ವ್ಯಾಲ್ಯೂ ಏನಿದೆ ಅಷ್ಟಕ್ಕೇನೆ. ಸೊ ₹10 ಫೇಸ್ ವ್ಯಾಲ್ಯೂ ಇದೆ. ಸೊ ₹10ಗೆ ಈಚ್ ಶೇರ್ ವ್ಯಾಲ್ಯೂ ₹10 ಥರನೇ 35,000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಎಸ್ ಲಿಮಿಟೆಡ್. ಸೊ ಎಸ್ ಲಿಮಿಟೆಡ್ನ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರಿಗೆ 35,000 ₹10 ಥರ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ. ಇದು ಒಂದು. ಇದಾದಮೇಲೆ ಅದ್ರ ಜೊತೆಗೆ ಏನು ಮಾಡ್ತಿದ್ದಾರೆ, ಇಶ್ಯೂಡ್ 15% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಟು ಡಿಸ್ಚಾರ್ಜ್ ದ ಪ್ರಿಫರೆನ್ಸ್ ಶೇರ್ಸ್ ಆಫ್ ಆಫ್ ಎಸ್ ಲಿಮಿಟೆಡ್ ಅಟ್ 10% ಪ್ರೀಮಿಯಂ. ಅಂದರೆ 15% ಪ್ರಿಫರೆನ್ಸ್ ಶೇರ್ಸ್, ಅಂದರೆ ಆಲ್ರೆಡಿ ನಮ್ಮದು ಹಳೇದು ಯಾವುದಿದೆ 14% ಇದೆ. ಸೊ 14% ಪ್ರಿಫರೆನ್ಸ್ ಶೇರ್ಸನ್ನು ಬದಲಾಗಿ 15% ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ ₹100 ಈಚ್. ಸೊ ಡಿಸ್ಚಾರ್ಜ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಟ್ ಎ ಪ್ರೀಮಿಯಂ 10% ಪ್ರೀಮಿಯಮಲ್ಲಿ ಇದನ್ನು ಅವರು ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ಎಷ್ಟಿದೆ 1,70,000, ಅದರ ಮೇಲೆ ಮತ್ತೆ 10%ನ್ನು ಎಕ್ಸ್ಟ್ರಾ ಪ್ರೀಮಿಯಮ್ ಆಗಿ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಅಂದರೆ ಪ್ರೀಮಿಯಂ ಅಂದರೆ ಏನಾಗುತ್ತೆ, ಪಾರ್ ವ್ಯಾಲ್ಯೂ ಅಂದರೆ ಫೇಸ್ ವ್ಯಾಲ್ಯೂ ಏನಿದೆ ಅದು, ಪ್ರೀಮಿಯಂ ಅಂತ ಅಂದರೆ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ. ಅಂದರೆ ₹10 ಇದ್ದಾಗ ಪ್ರೀಮಿಯಂ ಅಂದರೆ ₹11. ಡಿಸ್ಕೌಂಟ್ ಅಂತ ಅಂದರೆ ₹10 ಫೇಸ್ ವ್ಯಾಲ್ಯೂ ಇದ್ದಾಗ ಅದಕ್ಕಿಂತ ಕಡಿಮೆ ₹9, ₹8 ಆ ಥರ ಆದರೆ ಡಿಸ್ಕೌಂಟು. ಸೊ ಇಲ್ಲೇನಾಗ್ತಾ ಇದೆ, ಪ್ರೀಮಿಯಂ ವ್ಯಾಲ್ಯೂಗೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಅದಾದಮೇಲೆ ದ ಡಿಬೆಂಚರ್ಸ್ ಆಫ್ ಎಸ್ ಲಿಮಿಟೆಡ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಈಕ್ವಲೆಂಟ್ ನಂಬರ್ ಆಫ್ ಡಿಬೆಂಚರ್ಸ್ ಆಫ್ ಪಿ ಲಿಮಿಟೆಡ್. ಸೊ ಎಸ್ ಲಿಮಿಟೆಡ್ನ ಡಿಬೆಂಚರ್ಸ್ ಏನಿದೆ ಅದನ್ನೆಲ್ಲನೂ ಏನು ಮಾಡ್ತಾರೆ ಅಂತ ಅಂದರೆ ಪಿ ಲಿಮಿಟೆಡಲ್ಲಿ ಸೇಮ್ ಡಿಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಸೆಲ್ಲಿಂಗ್ ಕಂಪ್ನಿಯ ಪ್ರಿಫರೆನ್ಸ್ ಶೇರ್ಸ್ ಡಿಬೆಂಚರ್ಸನ್ನು ಪರ್ಚೇಸಿಂಗ್ ಕಂಪ್ನಿಯ ಡಿಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಮತ್ತು ದ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಆಫ್ ಎಸ್ ಲಿಮಿಟೆಡ್, ದಟ್ ಈಸ್ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ ಅಂಡ್ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ ಆರ್ ಟು ಬಿ ಮೇಂಟೈನ್ಡ್ ಫಾರ್ 3 more years. ಅಂದರೆ 3 ವರ್ಷಗಳು, ಅಂದರೆ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವು ಮತ್ತು ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್, ಇವೆರಡು ರಿಸರ್ವ್ಸ್ ಏನಿದೆ ಇದನ್ನು ಮತ್ತೆ 3 ವರ್ಷ ಮೇಂಟೈನ್ ಮಾಡಬೇಕಂತೆ. 3 ವರ್ಷ ಮೇಂಟೈನ್ ಮಾಡಬೇಕು ಅಂದರೆ ಏನು ಅರ್ಥ, ಮುಂದಿನ 3 ವರ್ಷಗಳು ಅದನ್ನು ಹಂಗೆ ಉಳಿಸ್ಕೋಬೇಕು. ಸೊ ಉಳಿಸ್ಕೋಬೇಕು ಅಂತಂದರೆ ನೆಕ್ಸ್ಟ್ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಅರ್ಥ. You are required to show the journal entries and the balance sheet in the books of P Limited, that is transferee company. Transferee company ಅಂದರೆ ಯಾರು, ಇಲ್ಲಿ ಪರ್ಚೇಸಿಂಗ್ ಕಂಪನಿ, ಪಿ ಫಾರ್ ಪರ್ಚೇಸಿಂಗ್ ಕಂಪನಿ. ಸೊ ಪರ್ಚೇಸಿಂಗ್ ಕಂಪನಿಯ ಬುಕ್ಸಲ್ಲಿ ನೀವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಬ್ಯಾಲೆನ್ಸ್ ಶೀಟ್ನ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಅಂಡರ್ ದ ಮೆಥಡ್ ಆಫ್ ನೇಚರ್ ಆಫ್ ಮರ್ಜರ್. ಸೊ ಈ ಮೆಥಡಲ್ಲಿ ನಾವು ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಪಾಸ್ ಮಾಡ್ತೀವಿ ಅಂತ ಮತ್ತು ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸೊ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋದಕ್ಕಿಂತ ಮುಂಚೆ ನಾವು ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಅಂದರೆ, ಸೊ ನೀವು ನೋಡ್ಬೋದು, ನಾನು ಬರೀತಿರೋದು ನಿಮಗೆ ಕಾಣಿಸುತ್ತೆ ಅನ್ಕೋತೀನಿ. ಸೊ ಕ್ಯಾಲ್ಕುಲೇಷನ್ ಆಫ್
ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ನು. ಸೊ ಫಸ್ಟು ನಾವು ಯಾರಿಗೆ ಪೇ ಮಾಡ್ತಾ ಇದ್ದೀವಿ, ಇಲ್ಲಿ ಫಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಪೇ ಮಾಡ್ತಾ ಇದ್ದೀವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 35,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಪೇ ಮಾಡ್ತಾ ಇದ್ದೀವಿ, 35,000 ಶೇರ್ಸು ಇಂಟು ₹10. ಸೊ 35,000 ಶೇರ್ಸು 10 ಈಚ್ ಪರ್ ಶೇರ್. ಓಕೆನಾ. ಸೊ 35,000 ಇಂಟು 10 ಅಂದರೆ ಎಷ್ಟಾಗುತ್ತೆ, 3,50,000 ರೂಪಾಯಿ ಆಗುತ್ತೆ. ಸೊ ನೋಡಿ ಕಾಣಿಸುತ್ತೆ ಅನ್ಕೋತೀನಿ. ಸೊ 35,000 ಇಂಟು 10 3,50,000 ರೂಪಾಯಿ ಆಗ್ತಾ ಇದೆ. ಓಕೆನಾ. ಅದಾದ ಮೇಲೆ ನೆಕ್ಸ್ಟು ಎರಡನೇ ಪೇಮೆಂಟ್ ಮೆಥಡ್ ಯಾವುದಿದೆ, 15% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. ಅದರ ಜೊತೆಗೆ ಪ್ರೀಮಿಯಮ್ಮು 10%. ಸೊ ಆಲ್ರೆಡಿ ಎಷ್ಟಿದೆ ನಮಗೆ, 1,70,000 ರೂಪೀಸ್ ಆಲ್ರೆಡಿ ಇದೆ. ಸೊ 1,70,000 ಮೇಲೆ 10% ಪ್ರೀಮಿಯಮ್ನ ನಾವು ಕೊಡಬೇಕಾಗತ್ತೆ. ಸೊ ಪೇಮೆಂಟ್ ಟುವರ್ಡ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಆಲ್ರೆಡಿ ಎಷ್ಟಿದೆ, 1,70,000 ಇದೆ. ಅದರ ಜೊತೆಗೆ 10% ಪ್ರೀಮಿಯಮ್ಮು. ಸೊ 1,70,000 ಮೇಲೆ 10% ಅಂದರೆ 17,000 ಆಗುತ್ತೆ. ಸೊ 1,70,000 ಪ್ಲಸ್ 17,000 1,87,000. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ 1,87,000 ಪ್ಲಸ್ 3,50,000 ಎರಡನ್ನು ಆ್ಯಡ್ ಮಾಡಿದ್ರೆ 5,37,000 ವಿಲ್ ಬಿ ಕನ್ಸಿಡರ್ಡ್ ಆಸ್ ಪರ್ಚೇಸ್ ಕನ್ಸಿಡರೇಷನ್. ಓಕೆನಾ. ಸೊ ಇದು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಷನ್. ಇದಾದ ಮೇಲೆ ಏನು ಹೇಳಿದ್ದಾರೆ, ಜರ್ನಲ್ ಎಂಟ್ರೀಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಜರ್ನಲ್ ಎಂಟ್ರೀಸ್ನ ಫಸ್ಟು ಪಾಸ್ ಮಾಡ್ತಾ ಹೋಗೋಣ. ಯಾರ ಬುಕ್ಕಲ್ಲಿ ಹೇಳಿರೋದು, ಪಿ ಲಿಮಿಟೆಡ್ನ ಬುಕ್ಕಲ್ಲಿ. ಸೊ ಪಿ ಲಿಮಿಟೆಡ್ ಬುಕ್ಕಲ್ಲಿ ಎಂಟ್ರೀಸ್ನ ಪಾಸ್ ಮಾಡ್ತಾ ಹೋಗೋಣ. ಸೊ ಇನ್ ದ ಬುಕ್ಸ್ ಆಫ್ ಪಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್. ಸೊ ಸೀರಿಯಲ್ ನಂಬರ್, ಅದಾದಮೇಲೆ ಪರ್ಟಿಕ್ಯುಲರ್ಸ್, ಅದಾದಮೇಲೆ ಡೆಬಿಟ್ ಕ್ರೆಡಿಟ್, ಇಲ್ಲಿ LF ಬರುತ್ತೆ. ಓಕೆನಾ. ಸೊ LF ಇಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ, ಸೊ ಅದಕ್ಕೆ ನಾನು ಹಾಕಿಲ್ಲ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ಏನು ಪಾಸ್ ಮಾಡ್ತೀವಿ ಅಂತ ಅಂದರೆ, ಫಸ್ಟ್ ಜನರಲ್ ಎಂಟ್ರಿ ಪರ್ಚೇಸ್ ಕನ್ಸಿಡರೇಷನ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಲ್ಲಿ, ಆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟು ಡ್ಯೂ ಆಗುತ್ತೆ. ಸೊ ಅದರ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀವಿ. ಸೊ ಎಂಟ್ರಿ ವಿಲ್ ಬಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ debtor to liquidator of S ಲಿಮಿಟೆಡ್. ಸೊ ಇದು ಜರ್ನಲ್ ಎಂಟ್ರಿ ಆಗುತ್ತೆ. ಇಲ್ಲಿ ಅಮೌಂಟ್ ಕಾಲಮಲ್ಲಿ ಏನು ತಗೊತೀವಿ ಅಂದರೆ, ನಾವಿಲ್ಲಿ ಏನು PC ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆ ಅಮೌಂಟನ್ನು ತಗೋತೀವಿ. 5,37,000, 5,37,000. ಓಕೆ. ಸೊ ಇದು ನರೇಷನ್ ಏನಂತ ಹೇಳ್ತೀವಿ, ಬೀಯಿಂಗ್ PC ಡ್ಯೂ, ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಸೊ ಇದು ಫಸ್ಟ್ ಜರ್ನಲ್ ಎಂಟ್ರಿ ಆಗುತ್ತೆ. ಇದಾದ ಮೇಲೆ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಆದಮೇಲೆ
ನಾವೇನು ಮಾಡಬೇಕು, ಪರ್ಚೇಸ್ ಕನ್ಸಿಡರೇಷನ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅಂದರೆ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನನ್ನು ಮಾಡಬೇಕಾಗುತ್ತೆ. ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ಗೆ ಎಂಟ್ರಿ ಏನು? ಸೊ ಇಲ್ಲಿ ಏನು ಲಿಕ್ವಿಡೇಟರ್ ಆಫ್ ಎಕ್ಸ್ ಲಿಮಿಟೆಡ್ ಕ್ರೆಡಿಟ್ ಆಗಿದೆ, ಇದೇ ಇಲ್ಲೇನಾಗುತ್ತೆ ನೆಕ್ಸ್ಟು ಡೆಬಿಟ್ ಆಗುತ್ತೆ. ಸೊ ಲಿಕ್ವಿಡೇಟರ್ ಆಫ್ ಎಸ್ ಲಿಮಿಟೆಡ್ ಅಕೌಂಟ್ ಡೇಟಾರ್, ಇಲ್ಲೂ ಕೂಡ ಅಷ್ಟೇ ಅಕೌಂಟ್ ಅಂತ ಬರ್ಕೊಳ್ಳಿ. ಅಕೌಂಟ್ ಡೇಟಾರ್ ಟು ಯಾವ ರೀತಿಯಲ್ಲಿ ನಾವು ಪಿ ಸಿನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂದರೆ, ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ, ಅದಾದಮೇಲೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಲ್ಲಿ. ಸೊ ಎರಡರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೇಮ್ ಅದೇ ಇಲ್ಲಿ ಕೂಡ ಬರುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಅಮೌಂಟ್ ಎಷ್ಟಾಗುತ್ತೆ? ಸೇಮ್ ಅಮೌಂಟ್ 5,37,000. ಇದನ್ನು ಎಷ್ಟು ರೀತಿಯಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ? 2 ರೀತಿಯಲ್ಲಿ. ಸೊ ಇದನ್ನೇ ಇಲ್ಲಿ ಕೂಡ ಬರೆಯೋದು. ಸೊ 3,50,000 ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮತ್ತು 1,87,000 ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ನರೇಶನನ್ನು ಏನಂತ ಹೇಳ್ತೀವಿ? ಬೀಯಿಂಗ್, ಇಲ್ಲಿ ಪಿ ಸಿ ಡ್ಯೂ ಆಯಿತು, ಈಗ ಬೀಯಿಂಗ್ ಪೇಮೆಂಟ್ ಆಫ್ ಪಿ ಸಿ. ಒಂದು ಡ್ಯೂ ಎಂಟ್ರಿ, ಒಂದು ಪೇಮೆಂಟ್ ಎಂಟ್ರಿ. ಬೇಕಾದರೆ ನರೇಶನನ್ನು ಬೀಯಿಂಗ್ ಪಿ ಸಿ ಡಿಸ್ಚಾರ್ಜ್ ಆ ಥರ ಬೇಕಾದರೂ ಬರ್ಕೋಬೋದು. ಇದಾದಮೇಲೆ ನೆಕ್ಸ್ಟ್ 3ನೇ ಜರ್ನಲ್ ಎಂಟ್ರಿ. ಸೊ 3ನೇ ಜರ್ನಲ್ ಎಂಟ್ರಿ ಏನು ಪಾಸ್ ಮಾಡ್ತೀವಿ ಅಂತ ಅಂದರೆ, ಇಲ್ಲಿ ಏನು ಅಸೆಟ್ಸ್ ಇದೆ, ಎಸ್ ಲಿಮಿಟೆಡ್ನ ಅಸೆಟ್ಸ್ ಏನೇನೆಲ್ಲ ಇದೆ ಅದನ್ನು ಮತ್ತೆ ಲಯಬಿಲಿಟೀಸ್ನ ಟೇಕನ್ ಓವರ್ ಮಾಡ್ತಿರೋ ರೀತಿಯಲ್ಲಿ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಇದರಲ್ಲಿ ಈಕ್ವಿಟೀಸ್ನ ನಾವು ತಗೊಳ್ಳೋದಿಲ್ಲ. ಯಾಕೆ? ಇಲ್ಲಿ ಆಲ್ರೆಡಿ ನಾವು ಈಕ್ವಿಟೀಸ್ನ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಈಕ್ವಿಟೀಸು ಅಥವಾ ಶೇರ್ಸ್ ಏನಿದೆ ಅದರ ವ್ಯಾಲ್ಯೂಸ್ನ ಬಿಟ್ಟು ಇನ್ನು ಮಿಕ್ಕಿರೋದು ಯಾವುದಿದೆ ಅದನ್ನು ನಾವು ತಗೋತೀವಿ. ಓಕೆನಾ? ಸೊ ಇಲ್ಲಿ ಇರುವಂತಹ ಅಸೆಟ್ಸು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಕ್ಯಾಶ್. ಸೊ ಇದಿಷ್ಟನ್ನು ಕೂಡ ನಾವು ವ್ಯಾಲ್ಯೂಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಏನಿದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಬೇಕಂದರೆ ಇದನ್ನು ಈಗ ತೋರಿಸ್ತಿದ್ದೀನಲ್ವಾ, ನೀವು ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪ್ರಿಂಟ್ ತೊಗೊಂಡು ಬೇಕಂದರೆ ಆಮೇಲಕ್ಕೆ ನೀವು ಇದನ್ನು ಕ್ಲೀನಾಗಿ ನೋಡ್ಕೋಬೋದು. ಸೊ ವ್ಯಾಲ್ಯೂಸು ಬರೆಯೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಪಕ್ಕಕ್ಕಿಟ್ಟು ಬರಿತಾ ಇದ್ದೀನಿ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಸೊ ಬೇಕಂದರೆ ಐ ಹೋಪ್ ನಿಮಗೆ ಕಾಣಿಸುತ್ತೆ ಇಲ್ಲಿ ಅನ್ಕೋತೀನಿ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸು 1,55,000, ಪ್ಲಾಂಟ್ ಆ್ಯಂಡ್ ಮೆಷಿನರಿ 1,00,000, furniture and fittings 35,000. ಇಲ್ಲಿ ನಾವು ಎಸ್ ಲಿಮಿಟೆಡ್ ಐಟಮ್ಸ್ನ ಮಾತ್ರ ತಗೋತಾ ಇದ್ದೀವಿ, ಪಿ ಲಿಮಿಟೆಡ್ ಐಟಮ್ಸ್ನ ತಗೋತಿಲ್ಲ. ಯಾಕಂದರೆ ಪಿ ಲಿಮಿಟೆಡ್ ಇನ್ನು ಕಂಟಿನ್ಯೂ ಆಗುತ್ತೆ ಬಿಸ್ನೆಸ್ಸು, ಎಸ್ ಲಿಮಿಟೆಡ್ ಮಾತ್ರ ಇಲ್ಲೇನಾಗ್ತಾ ಇದೆ, ಸೇಲ್ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ಪಿ ಲಿಮಿಟೆಡ್ದನ್ನು ಏನು ಮುಟ್ಟಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ವಿ ಆರ್ ಕನ್ಸಿಡರಿಂಗ್ ಎಸ್ ಲಿಮಿಟೆಡ್. ಸೊ ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ 35,000. ಅದಾದ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆ? 95,000. ಅದಾದ ಮೇಲೆ ಸ್ಟಾಕ್ 1,03,000. ಅದಾದಮೇಲೆ ಡೆಟಾರ್ಸ್ 52,000. ಕ್ಯಾಶ್ ಅಂಡ್ ಬ್ಯಾಂಕ್ 50,000. ಓಕೆ. ಸೊ ಇದಿಷ್ಟು ಆದಮೇಲೆ ಒಂದು ಲೈನ್ ಅಷ್ಟು ಜಾಗ ಬಿಟ್ಟಿರ್ರಿ, ಬ್ಯಾಲೆನ್ಸ್ ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಳ್ಳೋಣ.
ಅದಾದ ಮೇಲೆ ಲಯಬಿಲಿಟೀಸ್ ಯಾವ್ದ್ಯಾವ್ದೆಲ್ಲ ಇದೆ ಅದು. ಸೊ ಲಯಬಿಲಿಟೀಸ್ ಯಾವುದಿದೆ, ಇಲ್ಲಿರುವಂಥ ಡಿಬೆಂಚರ್ಸು, P&L, ಕರೆಂಟ್ ಲಯಬಿಲಿಟೀಸು, ಮತ್ತು ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವು, ಮತ್ತು ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವು, ಇದೆಲ್ಲದರ ಜೊತೆಗೆ ಬಿಸ್ನೆಸ್ ಪರ್ಚೇಸ್ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಇಲ್ಲಿ ಆಲ್ರೆಡಿ PC ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವಾ, ಆ PC ಇದಿಷ್ಟನ್ನು ತಗೊಂಡು ಬ್ಯಾಲೆನ್ಸ್ ಮಾಡಬೇಕು. ಸೊ ಫಸ್ಟು ಡಿಬೆಂಚರ್ಸನ್ನು ತಗೊಳ್ಳೋಣ. 13% ಡಿಬೆಂಚರ್ಸ್ ಎಷ್ಟಿದೆ ಅಮೌಂಟು, 35,000. ಸ್ವಲ್ಪ ಕಾಣಿಸುತ್ತೆ ಅಂತ ಅನ್ಕೋತೀನಿ, ಇಲ್ಲ ಕಾಣಿಸೋದಿಲ್ಲ. ಸೊ ಕ್ಯಾಮ್ರಾ ಕವರ್ ಆಗಲ್ಲ, ನೋಡಿಕೊಂಡು ತಗೊಳ್ಳಿ. ಸೊ 13% ಡಿಬೆಂಚರ್ಸ್. ಅದಾದಮೇಲೆ ಕರೆಂಟ್ ಲಯಬಿಲಿಟೀಸ್ ಇದೆ. ಸೊ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ, 50,000 ಇದೆ. ಅದಾದ ಮೇಲೆ P&L ಅಕೌಂಟ್ 50,000. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ 10,000. ಅದಾದಮೇಲೆ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ ಇದೆ. ಸೊ ಇದು 20,000. ಓಕೆನಾ. ಇದಾದ ಮೇಲೆ ನಮಗೆ ಉಳಿದಿರುವಂತಹದ್ದು ಯಾವುದು ಅಂತ ಅಂದರೆ, ಇಲ್ಲಿ PC ಕ್ಯಾಲ್ಕುಲೇಟ್ ಮಾಡಿದ್ವಿ, ಆ PCನ ಇಲ್ಲಿ ತಗೋಬೇಕು. ಏನಂತ ತಗೋತೀವಿ ಅಂತ ಅಂದರೆ, ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಓಕೆನಾ. ಸೊ ಅಮೌಂಟ್ ಎಷ್ಟು, 5,37,000, 5,37,000. ಸೊ ಈಗ ನಾವು ಎರಡು ಕಡೆ ಟೋಟಲ್ ಮಾಡ್ಕೊಳ್ಳೋಣ. ಸೊ 35,000, 50,000, 50,000, 10,000, 20,000, 5,37,000. ಸೊ 7,02,000. ಸೊ 7,02,000 rupees ಬರ್ತಾ ಇದೆ ಕ್ರೆಡಿಟ್ ಸೈಡು. ಈಗ ಡೆಬಿಟ್ ಸೈಡು ಮೈನಸ್ ಮಾಡ್ತಾ ಹೋಗೋಣ, ಬ್ಯಾಲೆನ್ಸ್ ಏನಾದರೂ ಬರುತ್ತಾ ನೋಡೋಣ. ಸೊ ಮೈನಸ್ 1,55,000, ಮೈನಸ್ 1,70,000, ಮೈನಸ್ 35,000, ಮೈನಸ್ 95,000, ಮೈನಸ್ 1,03,000, ಮೈನಸ್ 52,000, ಮೈನಸ್ 50,000. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ತಾ ಇದೆ, ಡೆಬಿಟ್ ಸೈಡು ವ್ಯಾಲ್ಯೂ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ವ್ಯಾಲ್ಯೂ ಕಡಿಮೆ ಇದೆ. ಸೊ 42,000 ಬ್ಯಾಲೆನ್ಸಿಂಗ್ ಫಿಗರು. ಸೊ ಇದು ಏನಾಗುತ್ತೆ, ನಮಗೆ ಬ್ಯಾಲೆನ್ಸಿಂಗ್ ಅಮೌಂಟ್ ಆಗುತ್ತೆ. ಸೊ ಇದನ್ನು ನಾವೇನಂತ ಬರಿತೀವಿ ಅಂತ ಅಂದರೆ, ಸೊ ಜನರಲ್ ರಿಸರ್ವ್ ಅಕೌಂಟ್. ಜನರಲ್ ರಿಸರ್ವ್ ಅಕೌಂಟ್, that is balancing figure. ಓಕೆ. ಇದನ್ನ ನರೇಷನ್ ಏನಂತ ಬರಿತೀವಿ, ಬೀಯಿಂಗ್ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸೊ ಇದು ಜರ್ನಲ್ ಎಂಟ್ರಿ ಆಗುತ್ತೆ. ಸೊ ಬೇಕಂದರೆ ಒಂದು ಫೋಟೋ ತಗೊಳ್ಳಿ, ಬೇಕಂದರೆ ವಿಡಿಯೋನ ಬ್ಯಾಕ್ ಹೋಗಿ ಮತ್ತೆ ನೋಡಿಕೊಂಡು ಬರ್ಬೋದು. ಸೊ ಇದು ಜರ್ನಲ್ ಎಂಟ್ರೀಸು ಇನ್ ದ ಬುಕ್ಸ್ ಆಫ್ P ಲಿಮಿಟೆಡ್. ಈಗ ಬ್ಯಾಲೆನ್ಸ್ ಶೀಟು. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1st April 2023. ಸೊ ಫಸ್ಟ್ ಯಾವ್ದು ಬರುತ್ತೆ ಅಂತ ಅಂದರೆ, ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಬರುತ್ತೆ. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಸೊ ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ,
ಶೇರ್ ಹೋಲ್ಡರ್ಸ್ ಫಂಡ್, ಅದರಲ್ಲಿ ಫಸ್ಟ್ ಬರೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಜೊತೆಗೆ ನೋಡಿ ಇಲ್ಲಿ ಆಲ್ರೆಡಿ ಪರ್ಚೇಸ್ ಕನ್ಸಿಡರೇಷನಲ್ಲಿ 3,50,000 ಇದೆ, ಅದು ಎಸ್ ಲಿಮಿಟೆಡ್ದು. ಅದರ ಜೊತೆಗೆ ಪಿ ಲಿಮಿಟೆಡ್ನ ಈಕ್ವಿಟಿ ಶೇರು 5 lakh ಇದೆ. ಸೊ ಎರಡನ್ನೂ ಟೋಟಲ್ ಮಾಡಿ ತಗೋಬೇಕು. ಸೊ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕು ಅಂತಂದರೆ ಪಿ ಲಿಮಿಟೆಡ್ ಮತ್ತು ಎಸ್ ಲಿಮಿಟೆಡ್ ಎರಡು ಏನಿದೆ ಅವೆರಡನ್ನು ಟೋಟಲ್ ಮಾಡಿ ನಾವು ತಗೋಬೇಕು, ಯಾವ ರಿವೈಸ್ಡ್ ವ್ಯಾಲ್ಯೂ ಇದೆ ಅದಕ್ಕೋ ತರವಾಗಿ. ಸೊ ಪಿ ಲಿಮಿಟೆಡ್ ಎಸ್ ಲಿಮಿಟೆಡ್ ಎರಡನ್ನೂ ಟೋಟಲ್ ಮಾಡಿ ನಾವು ತಗೋತೀವಿ, ಎಕ್ಸೆಪ್ಟ್ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ನ ಯಾಕೆ ತಗೊತೀವಿ ಅದನ್ನು ಒಂದನ್ನು ಮಾತ್ರ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಈಗ. ಸೊ ಈಗ ನಾವು ಕನ್ಸಿಡರ್ ಮಾಡ್ತಾ ಇರೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ 5 lakh ಜೊತೆಗೆ 3,50,000. ಸೊ ಎರಡು ಸೇರಿ ಎಷ್ಟಾಗುತ್ತೆ 8,50,000. ಅದಾದ ಮೇಲೆ ಪ್ರಿಫರೆನ್ಸ್ ಶೇರ್ಸು ಕೂಡ ಅಷ್ಟೇ. ಸೊ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ, ಫಸ್ಟ್ ಇರೋದು 15% ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ 15% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಎಷ್ಟಿದೆ 1,87,000. ಅದಾದ ಮೇಲೆ 14% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. ಸೊ 14% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ 2,20,000. ಓಕೆ, ಇದಾದ ಮೇಲೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಸೊ ಫಸ್ಟು ಜನರಲ್ ರಿಸರ್ವ್ನ ತಗೊಳ್ಳೋಣ. ಸೊ ಜನರಲ್ ರಿಸರ್ವ್ ಇದೆ. ಸೊ ಜನರಲ್ ರಿಸರ್ವ್ ಎಷ್ಟಿದೆ, ಜನರಲ್ ರಿಸರ್ವು ಪಿ ಲಿಮಿಟೆಡ್ ₹50,000 ಇದೆ. ಪಿ ಲಿಮಿಟೆಡ್ ಅಲ್ಲಿ 50,000 ಇದೆ, ಎಸ್ ಲಿಮಿಟೆಡ್ ಅಲ್ಲಿ 25,000 ಇದೆ. ಬಟ್ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಬಂದಂತಹ ಬ್ಯಾಲೆನ್ಸನ್ನು ನಾವೇನಂತ ಬರೆದಿದ್ದೀವಿ, ಡೆಬಿಟ್ ಬ್ಯಾಲೆನ್ಸ್ ಬಂದಂಥ ಬ್ಯಾಲೆನ್ಸನ್ನು ಜನರಲ್ ರಿಸರ್ವ್ ಅಂತಾನೆ ತೋರಿಸಿದ್ದೀವಿ. ಸೊ ಈಗ ನಾವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ಪಿ ಲಿಮಿಟೆಡ್ ಜನರಲ್ ರಿಸರ್ವ್ ಎಷ್ಟಿದೆ, ಡೆಬಿಟ್ ಬ್ಯಾಲೆನ್ಸ್ ಬಂದಿರೋದ್ರಿಂದ ನಾವು ಇದನ್ನು ಮಾಡ್ತಾ ಇರೋದು. ಪಿ ಲಿಮಿಟೆಡ್ ಅಲ್ಲಿ 50,000 ಇದೆ, ನಮಗೆ ಇಲ್ಲಿ ಬಂದಿರುವಂತಹ ಬ್ಯಾಲೆನ್ಸು 42,000. ಸೊ 50,000 ಅಲ್ಲಿ ಈ ಡೆಬಿಟ್ ಬ್ಯಾಲೆನ್ಸ್ ಬಂದಿರುವಂತಹ 42,000ನ ಲೆಸ್ ಮಾಡ್ಕೋಬೇಕು. ಸೊ ಇದನ್ನ ಬೇಕಂದ್ರೆ ಸಪರೇಟ್ ಕ್ಯಾಲ್ಕುಲೇಷನ್ ಅಂತ ಬೇಕಾದ್ರೂ ತೋರಿಸ್ಬೋದು, ಅಥವಾ ಇಲ್ಲೇ ನಾನು ಸೈಡಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಸೊ 50,000 ಮೈನಸ್ 42,000 ಬ್ಯಾಲೆನ್ಸಿಂಗ್ ಫಿಗರ್ 8,000. ಸೊ ಕ್ಯಾಲ್ಕುಲೇಷನ್ ಆಫ್ ಜನರಲ್ ರಿಸರ್ವ್ ಅಂತ ಸಪ್ರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿನೂ ಕೂಡ ತೋರಿಸ್ಕೋಬಹುದು, ಇಲ್ಲ ಅಂತ ಅಂದ್ರೆ ಈ ತರ ಬೇಕಾದರೂ ತೋರಿಸ್ಬೋದು. ಸೊ ಇದಾದ್ಮೇಲೆ ಜನರಲ್ ರಿಸರ್ವ್, ಅದಾದ್ಮೇಲೆ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್. ಎಷ್ಟಿದೆ, ಪಿ ಲಿಮಿಟೆಡ್ 30, ಎಸ್ ಲಿಮಿಟೆಡ್ 20. ಸೊ ಎರಡು ಸೇರಿ 50,000. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್. ಸೊ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ ಎಷ್ಟಿದೆ, 10,000 ಇದೆ. ಸೊ 10,000. ಅದಾದಮೇಲೆ P&L ಅಕೌಂಟು. ಸೊ P&L ಅಕೌಂಟು 75,000 ಮತ್ತು 50,000. ಸೊ 1,25,000, 1,25,000. ಇದಾದ ಮೇಲೆ ನಾವು ರಿಸರ್ವ್ಸ್ ಇಂದ ವಿ ಆರ್ ಮೂವಿಂಗ್ ಆನ್ ಟು ನಾನ್ ಕರೆಂಟ್ ಲಯಬಿಲಿಟೀಸ್.
ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದಿದೆ ನಮಗೆ 13% ಡಿಬೆಂಚರ್ಸ್. ಸೊ 13% ಡಿಬೆಂಚರ್ಸ್ ಇದೆ. 13% ಡಿಬೆಂಚರ್ಸ್ ಎಷ್ಟಿದೆ? 50,000 ಪ್ಲಸ್ 35,000 85,000. ಅದಾದ ಮೇಲೆ ನಮಗೆ ಇನ್ಯಾವುದೇ ರೀತಿಯಾದಂತಹ ನಾನ್ ಕರೆಂಟ್ ಲಯಬಿಲಿಟೀಸು ಇಲ್ಲ. ಸೊ ಇನ್ನು ಉಳಿದಿರೋದು ಕರೆಂಟ್ ಲಯಬಿಲಿಟಿ 65 ಪ್ಲಸ್ 50. ಸೊ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಎಷ್ಟಾಗುತ್ತೆ? 65,000 50,000 1,15,000. ಓಕೆನಾ? ಸೊ ಇದಾದ ಮೇಲೆ ಟೋಟಲ್ ಮಾಡ್ಕೊಳ್ಳೋಣ. ಇಟ್ ಈಸ್ ಟೋಟಲ್. ಓಕೆ, ಇದನ್ನ ಕೊನೆಯಲ್ಲಿ ಮಾಡೋಣ. ಈಗ ಅಸೆಟ್ಸ್. ಸೊ ಅಸೆಟ್ಸ್ ಅಲ್ಲಿ ವಿ ಹ್ಯಾವ್ ಟೂ ಥಿಂಗ್ಸ್, ದಟ್ ಈಸ್ ನಾನ್ ಕರೆಂಟ್ ಅಸೆಟ್ಸ್. ಸೊ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಇಲ್ಲೂ ಕೂಡ ಅಷ್ಟೇ ಇರುವಂತಹ ವ್ಯಾಲ್ಯೂಸ್ ಇಷ್ಟನ್ನು ಕೂಡ ನಾವೇನ್ ಮಾಡ್ತೀವಿ, ಪಿ ಲಿಮಿಟೆಡ್ ಎಸ್ ಲಿಮಿಟೆಡ್ ಎರಡನ್ನೂ ಕೂಡ ಟೋಟಲ್ ಮಾಡಿ ತಗೋತೀವಿ. ಸೊ ಫಸ್ಟ್ ಇರೋದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಎಷ್ಟಿದೆ? 2,50,000 1,55,000 ಎರಡು ಸೇರಿ 4,05,000. ನೆಕ್ಸ್ಟ್ ಪ್ಲಾಂಟ್ ಅಂಡ್ machinery. So 3,25,000 plus 1,70,000. So 4,95,000. ಇದಾದ ಮೇಲೆ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್. ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಎಷ್ಟಿದೆ? 57,500 plus 35,000. So 92,500. ಅದಾದ ಮೇಲೆ ಇನ್ವೆಸ್ಟ್ಮೆಂಟ್ ಇದೆ 1,25,000 ಮತ್ತೆ 95,000. ಸೊ ಇನ್ವೆಸ್ಟ್ಮೆಂಟ್ ಎರಡನ್ನು ಟೋಟಲ್ ಮಾಡಿದ್ರೆ 2,29,000 2,29,000. ಓಕೆ, ಸೊ ಇದಾದ ಮೇಲೆ ಕರೆಂಟ್ ಅಸೆಟ್ಸ್. ಸಾರಿ, ಇದು 2,20,000 2,20,000. ಅದಾದಮೇಲೆ ಕರೆಂಟ್ ಅಸೆಟ್ಸು. ಸೊ ಕರೆಂಟ್ ಅಸೆಟ್ಸ್ ಯಾವುದಿದೆ? ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, ಕ್ಯಾಶ್ ಅಂಡ್ ಬ್ಯಾಂಕ್ ಇದೆ. ಸೊ ಸ್ಟಾಕ್, ಕ್ಯಾಶ್ ಅಂಡ್ ಡೆಟಾರ್ಸ್. ಕ್ಯಾಶ್ ಅಂಡ್ ಬ್ಯಾಂಕ್ ಅಂಡ್ ಡೆಟಾರ್ಸ್. ಸೊ ಎರಡರ ವ್ಯಾಲ್ಯೂ ಕೂಡ ಆ್ಯಡ್ ಮಾಡಿ, ಅಂದರೆ ಸ್ಟಾಕ್ 90 ಪ್ಲಸ್ 1,03,000 1,93,000. ಅದಾದಮೇಲೆ ಡೆಟಾರ್ 72,500 52,000. ಸೊ 1,24,500. ಅದಾದಮೇಲೆ ಕ್ಯಾಶ್ ಅಂಡ್ ಬ್ಯಾಂಕ್ 70 ಪ್ಲಸ್ 50. ಸೊ ವ್ಯಾಲ್ಯೂ ಈಸ್ 1,20,000. ಸೊ ಇಷ್ಟು ಕೂಡ ನಾವು ಟೋಟಲ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ಮಾಡಿಕೊಂಡಾಗ ಎರಡು ಕೂಡ ಟ್ಯಾಲಿ ಆಗಬೇಕು. ಸೊ 8,50,000 plus 1,87,000 plus 2,20,000 8,000 50,000 10,000 1,25,000 85,000 plus 1,15,000
ಸೊ 16,50,000 ಟೋಟಲ್ ಬಂತು. ಸೊ ಇದೇ ಟೋಟಲ್ ಇಲ್ಲೂ ಬರುತ್ತಾ ಅಂತ ಬೇಕಾದ್ರೆ ನೀವು ಮೈನಸ್ ಮಾಡ್ಕೊಂಡು ಹೋದರೆ ಗೊತ್ತಾಗ್ಬಿಡುತ್ತೆ. 0 ಬಂತು ಅಂದರೆ ಟ್ಯಾಲಿ ಆಗಿದೆ ಅಂತ. -4,05,000 -4,95,000 -92,500 -2,20,000 -1,93,000 -1,20,000 -1,24,500. ಸೊ 0 ಅಂದರೆ ಇದೇ ಅಮೌಂಟು ಇಲ್ಲಿ ಕೂಡ ಬಂದಿದೆ, 16,50,000. ಸೊ ಇಟ್ ಈಸ್ ಟೋಟಲ್. ಸೊ ಇದು ಪ್ರಾಬ್ಲಮ್. ಸೊ ಏನಾದರೂ ಡೌಟ್ ಇದ್ದರೆ ಕೇಳಿ, ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ನೋಡಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ಓವರಾಲು ನೋಡ್ಕೊಂಬಿಡಿ. ಸೊ ಇದು ಬ್ಯಾಲೆನ್ಸ್ ಶೀಟು. ಸೊ ದಿಸ್ ಈಸ್ ದ ಕಂಪ್ಲೀಟ್ ಫಾರ್ಮ್ಯಾಟ್. ಸೊ ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ಮು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ.